ನವರಾತ್ರಿ ಹಬ್ಬ ಹಾಗೇನೆ ದಸರಾ ಹಬ್ಬ ಬಂತು ಅಂತಂದ್ರೆ ನಾಡಿನಾದ್ಯಂತ ಸಂಭ್ರಮ ಮತ್ತು ಸಡಗರ ತುಂಬಿ ತುಳುಕ್ತಾ ಇರುತ್ತೆ. ನೀವು ಅನ್ಕೊಂಡಿರೋ ಹಾಗೆ ನವರಾತ್ರಿ ಹಬ್ಬ ಬಂದ್ರೆ ಮೈಸೂರಿನಲ್ಲಿ ಯುವ ದಸರಾ ಆಗಿರ್ಬೋದು, ಯುವ ಸಂಭ್ರಮ ಆಗಿರ್ಬೋದು, ಅಲ್ಲಿನ ಒಂದು ಮನರಂಜನೆಯ ಕಾರ್ಯಕ್ರಮಗಳನ್ನ ನೋಡಿರ್ತೀರ. ಅದ್ರ ಜೊತೆಗೆ ವಿಜಯದಶಮಿ ಹಬ್ಬದೊಂದು ದಸರಾ ಉತ್ಸವ, ಅದ್ರ ಜೊತೆಗೆ ಚಾಮುಂಡೇಶ್ವರಿ ತಾಯಿಯ ಉತ್ಸವನ ಕೂಡ ನೀವು ನೋಡಿರ್ತೀರ. ಆದ್ರೆ ಈ ಒಂದು ಹಬ್ಬದಲ್ಲಿ ವಿಶೇಷತೆ ಏನು ಅಂತಂದ್ರೆ ಗೊಂಬೆಗಳನ್ನ ಕೂರಿಸುವಂತದ್ದು. ಗೊಂಬೆಗಳನ್ನ ಕೂರಿಸಿ ನವರಾತ್ರಿಗಳ ಅಂದ್ರೆ 9 ದಿನಗಳ ಕಾಲ ಗೊಂಬೆಗಳನ್ನ ಕೂರಿಸಿ ಆ ಗೊಂಬೆಗಳಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಕೊಟ್ಟು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಈಗ ನಮ್ಮ ಜೊತೆ ಇರುವಂತದ್ದು ಸಾರಕ್ಕಿ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಶ್ರೀ ಪ್ರಸನ್ನ ಕುಮಾರ್ ಅವರು ಇದ್ದಾರೆ. ಇಷ್ಟಕ್ಕೂ ಈ ಗೊಂಬೆಗಳನ್ನ ಕೂರಿಸುವಂತದ್ದು ಏನಕ್ಕೆ, ಹಾಗೇನೆ ಈ ಒಂದು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಈ ಗೊಂಬೆಗಳಿಗೆ ಏನಕ್ಕೆ ಇಷ್ಟೊಂದು ಪ್ರಾಧಾನ್ಯತೆ ಕೊಡಬೇಕು, ಹಾಗೇನೆ ಈ ಗೊಂಬೆಗಳನ್ನ ಕೂರಿಸುವಂತದ್ರಿಂದ ಏನೆಲ್ಲಾ ಅನುಕೂಲಗಳಿದೆ, ಹಾಗೇನೆ ಈ ಒಂದು ಏನೆಲ್ಲ ನಾವು ತಿಳ್ಕೋಬಹುದು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅರ್ಚಕರ, ಮೊದಲನೇದಾಗಿ ನಮಸ್ತೆ. ಈ ನವರಾತ್ರಿ ಹಬ್ಬ ಬಂತು ಅಂತಂದ್ರೆ ಯಾವಾಗ್ಲೂ ಕೂಡ ಮೊದಲನೇ ಹಬ್ಬದಿಂದಾನೇ ಕೂಡ ದೇವಿಯ ಆರಾಧನೆಯನ್ನ ಮಾಡುವಂತದ್ದು ಇರುತ್ತೆ. ಅದರೊಟ್ಟಿಗೆ ಗೊಂಬೆಗಳನ್ನ ಕೂರಿಸಿ ವಿಶೇಷವಾದಂತಹ ಅಲಂಕಾರ, ಹಾಗೇನೆ ಒಂದೊಂದು ದಿನಾನು ಅದರ ಜೊತೆಗೆ ಒಂದೊಂದು ವರ್ಷದ ದಸರಾ ಹಬ್ಬದ ಸಂದರ್ಭದಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಥೀಮ್ ಅಲ್ಲೆಲ್ಲ ಮಾಡ್ತಿರ್ತಾರೆ. ಸೊ ಗೊಂಬೆಗಳನ್ನ ಮೊದಲನೇದಾಗಿ ಕೂರಿಸಿ ಪೂಜೆ ಮಾಡುವಂತದ್ದು ಏನಕ್ಕೆ ಬಂತು ಈ ಒಂದು ಸಂಪ್ರದಾಯ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅಂತ? ನಾವೆಲ್ಲ ಹಿಂದೂಗಳಾದ್ರಿಂದ ಹಿಂದೂ ಸಂಪ್ರದಾಯವನ್ನ ನಾವು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತೀವಿ. ಏನಕ್ಕೆ ಅಂದ್ರೆ ವಿಜಯದಶಮಿ ದಿವಸನೇ ಅಮ್ಮನವರಿಗೆ ಒಂದು ವಿಜಯದಶಮಿ ಮಾಡ್ತೀವಿ ಅಂದ್ರೆ ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಅಮ್ಮನವ್ರನ್ನ ಒಂದು ಶಾಂತಿ ಮಾಡ್ಲಿಕ್ಕೆ ಅವ್ರನ್ನ ಸಮಾಧಾನವಾಗಿ ಪೂಜೆ ಪುನಸ್ಕಾರಗಳು ದೇವತೆಗಳೆಲ್ಲ ಸೇರಿ ಅಮ್ಮನವರಿಗೆ ಒಂದು ಶಾಂತಿ ಪೂಜೆ ಅಂತ ಮಾಡ್ತೀವಿ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿನಿತ್ಯ ಹೊರಗಡೆ ಒಂದು ಪ್ರಪಂಚದ ಆಗು ಹೋಗುಗಳು ಅದನ್ನ ಒಂದು ಗ್ರೂಪ್ನಾಗ ಮಾಡಿ ಬೆಟ್ಟ ಗುಡ್ಡ ನದಿ ಪಾರ್ಕು ಆ ತರ ಒಂದೊಂದು ಟೀಮ್ ವೈಸ್ ಮಾಡಿ ಕ್ರಿಕೆಟ್ ಟೀಮು ಅದು ಇದನ್ನ ಒಂದ್ ಕಡೆ ಮಾಡಿ ಅದನ್ನ ಒಂದು ಸೆಟ್ ಬೊಂಬೆ ತರ ಮಾಡ್ತಾರೆ. ನಾವು ಬಟ್ ಆ ತರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ನಾವು ದೇವಸ್ಥಾನದ ಅರ್ಚಕರಾದ್ರಿಂದ ಎಲ್ಲಾ ದೇವತೆಗಳನ್ನ ಆರಾಧನೆ ಮಾಡೋದ್ರಿಂದ ಪ್ರತಿನಿತ್ಯ ಹೊರಗಡೆ ಎಲ್ಲಾ ನೋಡ್ತಾರೆ. ಬಟ್ ದೇವರನ್ನೇ ಒಂದು ಕಾನ್ಸೆಪ್ಟ್ ಮಾಡಿ ಒಂದೊಂದು ಕ್ಷೇತ್ರದ ಒಂದು ದಿವ್ಯ ಕ್ಷೇತ್ರಗಳ ಒಂದೊಂದು ಕಾನ್ಸೆಪ್ಟ್ ಮಾಡಿ ಅದನ್ನೇ ಒಂದು ಬೊಂಬೆ ರೂಪದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಬಂದಂತ ಇಲ್ಲಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಮತ್ತೆ ಇಲ್ಲಿ ಬರೋರು ನಮ್ಮ ಫ್ರೆಂಡ್ಸ್ ರಿಲೇಷನ್ ಎಲ್ಲ ತುಂಬಾ ಬರ್ತಾರೆ. ಅವ್ರಿಗೆ ಎಲ್ಲಾ ದೇವರ ಅನುಗ್ರಹನೂ ಸಿಗ್ಲಿ ಅಂತ ಒಂದು ದೇವ್ರನ್ನೇ ಒಂದು ಬೊಂಬೆ ರೂಪದಲ್ಲಿ ಒಂದು ನಾವು ಪ್ರತಿ ವರ್ಷ ದೇವತಾ ಮೂರ್ತಿಗಳನ್ನ ಆರಾಧಿಸ್ತಾ ಇದ್ದೀವಿ. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ದೇವಿಯನ್ನ ಆರಾಧಿಸುವಂಥದ್ದು. ಪ್ರತಿನಿತ್ಯನೂ ಕೂಡ ಹತ್ತಿರದ ದೇವಿ ಅಂದ್ರೆ ದುರ್ಗಾ ದೇವಿ ಆಗಿರ್ಬೋದು, ಹತ್ತಿರದಲ್ಲಿ ಯಾವ ದೇವಿಯ ದೇವಸ್ಥಾನವಿದೆಯೋ ಆ ದೇವಸ್ಥಾನಕ್ಕೆ ಹೋಗಿ ಹೆಣ್ಮಕ್ಳೆಲ್ಲಾನು ಸೇರಿ ಅದ್ರ ಜೊತೆಗೆ ಒಂದಷ್ಟು ಜನ ಗಂಡ್ಮಕ್ಳು ಹಾಗೆ ಅವರವರ ಭಕ್ತಿಗೆ ಬಿಟ್ಟಿದ್ದು ಹೋಗಿ ಪೂಜೆ ಮಾಡುವಂತದ್ದು ಅದನ್ನೆಲ್ಲ ಮಾಡ್ತಾರೆ. ದೇವಿ ಆರಾಧನೆಯನ್ನ ಏನಕ್ಕೋಸ್ಕರ ಮಾಡ್ತಾರೆ? ದೇವಿ ಆರಾಧನೆ ಅಂದ್ರೆ ನಮ್ಗೆಲ್ಲರಿಗೂ ಒಂದು ಆಶೀರ್ವಾದ, ದೇವರ ಅನುಗ್ರಹ ಬೇಕೇ ಬೇಕಲ್ವಾ. ಯಾಕಂದ್ರೆ ನಾವು ಎಲ್ಲ ಹಿಂದೂಗಳಾಗಿರೋದ್ರಿಂದ ನಾವು ಪ್ರತಿಯೊಂದನ್ನು ದೇವ್ರ ಮೇಲೆ ಒಂದು ಭಾರ ಹಾಕ್ತಿವಿ. ತಪ್ಪು ಸರಿ ನಮಗ್ ಗೊತ್ತಿರಲ್ಲ, ಅಥವಾ ಮಾಡಿರ್ತೀವೋ ಬಿಟ್ಟಿರ್ತೀವೋ, ಏನೇ ಆಗ್ಲಿ ದೇವ್ರ ಮೇಲೆ ಒಂದು ಭಾರ ಹಾಕೋಣ ಅಂತ ಬಿಡು ದೇವ್ರು ನೋಡ್ಕೊಳ್ತಾನೆ ಅಂತ ಒಂದು ದೇವ್ರ ಮೇಲೆ ಆತರ ಭಾರ ಹಾಕ್ತಿವಿ. ಅದರಿಂದ ನಮ್ಗೆಲ್ಲ ದೇವರೇ ಒಂದು ಪ್ರಾಮುಖ್ಯತೆ ಆಗಿದ್ರಿಂದ ದೇವತಾ ಆರಾಧನೆನ ಮಾಡ್ತೀವಿ. ಅದರಲ್ಲೂ ವಿಜಯದಶಮಿನಲ್ಲಿ ನಾವು ದೇವಿನೇ ಏನಕ್ಕೆ ಆರಾಧನೆ ಮಾಡ್ತೀವಿ ಅಂತ ಅಂದ್ರೆ ಜಗನ್ಮಾತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಆಕೆಯ ಒಂದು ಸಿಂಹಾಸನದ ಒಂದು ಪೀಠ ಅಂದ್ರೆ ಕಾಲುಗಳಾಗಿರ್ತಾರಂತೆ. ಅಂತ ಜಗನ್ಮಾತನ ಬ್ರಹ್ಮ ವಿಷ್ಣು ಮಹೇಶ್ವರ ದೇವತೆಗಳೆಲ್ಲ ದೇವಿನ ಆರಾಧಿಸ್ತಾರಂತೆ. ಅದಕ್ಕೆ ನಾವು ಕೂಡ ಮನುಷ್ಯರಾದವರು ದೇವ್ರನ್ನ ಆರಾಧನೆ ಹೋಗ್ತೀವಿ, ದೇವ್ರನ್ನ ಮೊರೆ ಹೋಗ್ತೀವಿ. ಈಗ ಹಬ್ಬ ಬಂತು ಅಂತಂದ್ರೆ ಒಂದ್ ಕಡೆ ಸಂಭ್ರಮ ಸಡಗರ ತಿಳ್ಕೊತೆ, ಅದರೊಟ್ಟಿಗೆ ಇನ್ನೊಂದು ಡೆಕೋರೇಷನ್ ಅಂತಂದ್ರೆ ಈಗ ಒಂದು ಅವ್ರಿಗಿಂತ ನಾವೇನ್ ಕಡಿಮೆ, ನಮ್ಗಿಂತ ಅವ್ರಿಗೇನ್ ಕಡಿಮೆ ಅನ್ನೋ ಒಂದು ಅಂದ್ರೆ ಜಿದ್ದಿಗ್ ಬಿದ್ಬಿಟ್ಟು ಪೂಜೆ ಮಾಡುವಂತದ್ದು. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದ್ರೆ ಸಾಕು, ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗೆಲ್ಲ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅದನ್ನ ಒಂದಷ್ಟು ಜನ ರೀಲ್ಸ್ ಮಾಡುವಂತದ್ದಾಗಿರ್ಬೋದು, ಒಂದಷ್ಟು ಇದೆಲ್ಲ ಮಾಡ್ತಿರ್ತಾರೆ. ಸೊ ಅಂದ್ರೆ ನಾವು ಪೂಜೆ ಮಾಡ್ತಿರುವಂತ ದೇವಿಗೆ, ಸೊ ಆ ಒಂದು ದೇವಿಗೆ ಎಷ್ಟು ಅಲಂಕಾರ ಬೇಕೋ ಅಷ್ಟು ದೇವಿಗೆ ಮಾಡ್ತೀವಿ. ಬಟ್ ಇಲ್ಲೇನಂತಂದ್ರೆ ಇತ್ತೀಚಿನ ಟೆಕ್ನಾಲಜಿ ಡೇ ಬೈ ಡೇ ಬೆಳೀತಾ ಹೋದಷ್ಟು ಕೂಡ ಅದು ಎಲ್ಲೋ ಒಂದ್ ಕಡೆ ವೈಭವೀಕರಣ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಹೇಳಲಿಕ್ಕೆ ನಾವ್ ಏನ್ ಹೇಳ್ಲಿಕ್ಕಾಗಲ್ಲ. ಎಲ್ಲ ಅವ್ರವ್ರ ವೈಯಕ್ತಿಕ, ಅವರಲ್ಲಿ ಆಡಂಬರ ತೋರ್ಸ್ಕೊಡ್ಲಿಕ್ಕೆ ಒಡವೆ ಬಟ್ಟೆ ಮತ್ತೆ ಅಲಂಕಾರ ಎಲ್ಲ ತೋರ್ಸ್ಕೊಳಿಕ್ಕೆ ಜನಗಳಿಗೆ ಮಾಡ್ತಾರೆ. ನಮ್ಮಲ್ಲಿ ಆತರ ಏನಿಲ್ಲ. ಯಾಕಂದ್ರೆ ನಾವು ದೇವತಾ ಮೂರ್ತಿಗಳನ್ನ ಆರಾಧನೆ ಮಾಡೋದ್ರಿಂದ, ಪ್ರತಿನಿತ್ಯ ಆರಾಧನೆ ಮಾಡೋದ್ರಿಂದ ನಾವು ಏನು ಒಂದು ಸಾಂಪ್ರದಾಯಿಕವಾಗಿ ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದು ಏನು ಸುಪ್ರಭಾತ ಶ್ಲೋಕ ಹಾಕ್ಬೇಕು, ಆಮೇಲೆ ನೈರ್ಮಲ್ಯ ತೆಗಿಬೇಕು, ಆಮೇಲೆ ಮತ್ತೆ ನಿತ್ಯ ಆರಾಧನೆ ಅರ್ಘ್ಯ ಧೂಪ ದೀಪ ಮಾಡ್ಬೇಕು, ಆಮೇಲೆ ದೇವರಿಗೆ ಅವತ್ತಿನ ದಿವಸ ಏನು ನೈವೇದ್ಯ ಪ್ರಸಾದ ಇರುತ್ತೆ ಅದನ್ನಷ್ಟೇನೆ ಮಾಡ್ಬೇಕು. ಮತ್ತೆ ಮಕ್ಕಳು ಬಂದವ್ರಿಗೆಲ್ಲ ಅವ್ರಿಗೆಲ್ಲ ಸ್ವೀಟ್ ಕೊಡ್ಬೇಕು. ಹಿರಿಯರು ಬಂದವರು ಯಾರೇ ಬಂದ್ರು ಅವ್ರಿಗೆ ಫಲತಾಂಬೂಲಗಳು ಕೊಡ್ಬೇಕು. ಯಾಕಂದ್ರೆ ದೇವ್ರು ಯಾವ ಸ್ವರೂಪದಲ್ಲಿ ಬರ್ತಾನಂತ ಹೇಳಲಿಕ್ಕಾಗಲ್ಲ, ನಾವು ಯಾವ್ದೇ ತರ ಭೇದನೂ ಮಾಡ್ಲಿಕ್ಕಾಗಲ್ಲ. ಹಂಗಾಗಿ ನಾವೆಲ್ಲಾರನು ಒಂದೇ ಭಾವನೆಯಿಂದ ನಾವು ನೋಡ್ತೀವಿ. ಪ್ರಸಾದ ಇರುತ್ತೆ, ಪ್ರಸಾದಗಳು ಕೊಡ್ತೀವಿ. ನಮ್ಗೆ ಏನ್ ಅನ್ಸುತ್ತೆ ಅದನ್ನ ಭಕ್ತಿ ಪೂರ್ವಕವಾಗಿ ಮಾಡ್ತೀವಿ. ನಾವು ಯಾವ್ದನ್ನು ಆಡಂಬರ ಅಂತ ನಾವೇನು ತೋರ್ಸ್ಕೊಳ್ತಾ ಇಲ್ಲ. ನೋಡಿದ್ರಲ್ಲ, ಅಂದ್ರೆ ಲೈಟ್ ಬೇಕು ಒಂಥರ ಇದು. ಇವಾಗಿನ ತೀರಾ ಯಾವ್ದನ್ನು ಬಿಡಕ್ ಆಗಲ್ವಲ್ಲ.
ದೇವತಾ ಆರಾಧನೆ ಮಾಡ್ತೀವಿ ನಾವು. ಭಕ್ತಿ ಪೂರ್ವಕವಾಗಿ ಮಾಡ್ತೀವಿ ದೇವತಾ ಆರಾಧನೆ. ಈ ಗೊಂಬೆಗಳ ಕೂರ್ಸುವಂತಹ ಪದ್ಧತಿ ಯಾವಾಗ ಬಂತು ಅಂಡ್ ಇದು ಕೂರ್ಸೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ? ಇದು ಪುರಾತನ ಕಾಲದಿಂದನೂ ಒಂದು ಬಂದಿದೆ ಇದೆಲ್ಲ. ಇದು ಕರ್ನಾಟಕದಲ್ಲಿ ಸುಮಾರು ಕಡೆ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಊರುಗಳಲ್ಲಿ ತುಂಬಾ ಇನ್ನು ವಿಜೃಂಭಣೆಯಿಂದ ಮಾಡ್ತಾರೆ. ತುಂಬಾ ಯಾವ ಗ್ರಾಮದಲ್ಲ, ಸಣ್ಣ ಒಂದು ಗ್ರಾಮದಲ್ಲೂ ಯಾವುದೇ ಒಂದು ದೇವಿ ಇದ್ರು ಗ್ರಾಮ ದೇವತೆ ಅಂತ ಹೇಳ್ತಾರೆ. ಆ ದೇವಿಗೆ ವಿಶೇಷವಾದ ಅಭಿಷೇಕ, ವಿಶೇಷವಾದ ಅಲಂಕಾರ, ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ಅದರಲ್ಲೂ ಈ ನಡುವೆ ಅಂತೂ ತುಂಬಾ ವಿಶೇಷವಾಗಿ ಅಲಂಕಾರಗಳು ಮಾಡ್ತಾರೆ. ಒಂದು ಮೂಲ ದೇವರು ಯಾವುದೋ ಅಮ್ಮ ಲಕ್ಷ್ಮೀ ದೇವರು ಇರ್ತಾರೆ. ಆ ಅಮ್ಮನ 9 ದಿವಸನೂ 9 ತರ ಅಲಂಕಾರಗಳು ಮಾಡ್ತಾರೆ. ಅಮ್ಮನಿಗೆ ದುರ್ಗಿ, ಸರಸ್ವತಿ, ಚಾಮುಂಡಿ ಆ ತರ ಮಾಡ್ತಾರೆ. ನಾವು ಹಿಂದಿನ ದಿನ ಲಕ್ಷ್ಮಿ ನೋಡಿರ್ತೀವಿ, ಮಾರನೆಗೆ ಹೋಗಿ ನೋಡೋದು ಚಾಮುಂಡಿಯಾಗಿ ಎಷ್ಟು ಕೈಗಳೆಲ್ಲ ಇರುತ್ತೆ. ಇದು ಹೆಂಗೆ ಅಂತಂದ್ರೆ ನವರಾತ್ರಿನಲ್ಲಿ ಆ ಶಕ್ತಿ ದಿನಕ್ಕಾಗಿ ಒಂದು ಆರಾಧನೆ ಮಾಡ್ಲಿಕ್ಕೆ ಆ ತರ ಅಲಂಕಾರಗಳನ್ನ ಮಾಡಿರ್ತಾರೆ. ಇಲ್ಲಿ ನಮ್ದು ಕಲ್ಯಾಣ ವೆಂಕಟರಮಣ ದೇವಸ್ಥಾನದಲ್ಲಿ ಮೂಲವರು ಶ್ರೀನಿವಾಸರಿಗೆನೆ ಅಮ್ಮನವ್ರ ಅಲಂಕಾರ. ಇವತ್ತು ಗಜಲಕ್ಷ್ಮಿ ಅಲಂಕಾರ ಮಾಡಿದ್ವಿ. ಬಂದವ್ರೆಲ್ಲ ಕೇಳ್ತಾ ಇದಾರೆ, ಇಲ್ಲಿ ಶ್ರೀನಿವಾಸರ ಗುಡಿ ಯಾವುದು, ಶ್ರೀನಿವಾಸರ ಗುಡಿ ಯಾವ್ದು ಅಂದ್ರೆ ಶ್ರೀನಿವಾಸರ ಮೂಲ ವಿಗ್ರಹ ವೆಂಕಟರಮಣ ಸ್ವಾಮಿಗೆನೆ ಲಕ್ಷ್ಮಿ ಅಲಂಕಾರ ಸೇಮ್ ಎಲ್ಲ ಮೂಗುತಿ, ಮಾಂಗಲ್ಯ, ಓಲೆ ಎಲ್ಲ ಹಾಕಿ, ಅಮ್ಮನವ್ರದ್ದು ಒಡವೆ, ಸೀರೆ ಎಲ್ಲ ಹಾಕಿ ಅದು ಅಮ್ಮನವ್ರ ತರನೇ ಅಲಂಕಾರ ಮಾಡಿರ್ತೀವಿ. ಈಗ ಗೊಂಬೆಗಳನ್ನ ಕೂರ್ಸೋದ್ರಿಂದ ಏನೆಲ್ಲ ಅನುಕೂಲತೆ ಸಿಗುತ್ತೆ, ಹಾಗೇನೆ ಏನೆಲ್ಲ ಪ್ರಯೋಜನ ಆಗುತ್ತೆ ನಮ್ಗೆ ಪ್ರತಿ ವರ್ಷನೂ ಗೊಂಬೆಗಳನ್ನ ಪೂಜೆ ಮಾಡೋದ್ರಿಂದ? ಪ್ರತಿ ವರ್ಷವೆಲ್ಲ ನಾವು ಒಂದಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ, ಅವ್ರವ್ರ ಕೆಲಸ ಕಾರ್ಯಗಳಲ್ಲಿ ಅವ್ರವ್ರದೇ ಒಂದು ಜೀವನ ಶೈಲಿ ಇರುತ್ತೆ. ಬಟ್ ದೇವತಾ ಆರಾಧನೆ ಮಾಡ್ಲಿಕ್ಕೆ ಸಮಯ ಇರಲ್ಲ. ಕೆಲವರಿಗೆ ಆಫೀಸ್ಗೆ ಹೋಗ್ಬೇಕು, ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆ ಹೋಗ್ಬೇಕು, ಟೈಮ್ ಇರಲ್ಲ, ಓಡ್ತಿರ್ತಾರೆ. ಮನೇಲಿ ಹೆಂಗಸ್ರುಗಳಿಗೂ ಅಷ್ಟೇ, ಅವರು ಇವಾಗ ಇಬ್ರು ಅರ್ನ್ ಮಾಡ್ಲೇಬೇಕಲ್ವ, ಮಕ್ಕಳು ಸ್ಕೂಲ್ ಕಳಿಸ್ ಆ ಥರ ಇರುತ್ತೆ. ಈ ನವರಾತ್ರಿನಲ್ಲಿ ಏನ್ ವಿಶೇಷ ಅಂದ್ರೆ ಹೆಣ್ಮಕ್ಳುಗಳಿಗೆ ಲಕ್ಷ್ಮೀ, ಸರಸ್ವತಿ, ದುರ್ಗಿ ಆ ತರ ದೇವತೆಗಳನ್ನ ಆರಾಧನೆ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಇರುತ್ತೆ. 9 ದಿವಸ ಆಚಾರ ವಿಚಾರ, ದಿನ ಮಡಿಯಿಂದ ನೈವೇದ್ಯಗಳನ್ನು ಮಾಡಿಕೊಂಡು ದೇವರಿಗೆ ಮಾಡ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ ಒಂದು ವಿಶೇಷವಾಗಿ ಒಂದು ಪ್ರಾಧಾನ್ಯತೆ ಇರುತ್ತೆ. ನೀವು ಎಷ್ಟು ವರ್ಷಗಳಿಂದ ಗೊಂಬೆಗಳನ್ನ ಒಂದು ಕೂರಿಸಿದಿರಾ, ಹಾಗೇನೆ ಯಾವ ಒಂದೊಂದು ವರ್ಷನೂ ಕೂಡ ನೀವು ಒಂದೊಂದು ಗೊಂಬೆಯನ್ನ ಹೆಚ್ಚಿಸ್ತಾ ಹೋಗಿದ್ದೀರಾ ಅಂತ ಹೇಳಿದ್ರಿ. ಫಸ್ಟ್ ಮೊದಲನೇದಾಗಿ ಯಾವ ಒಂದು ಗೊಂಬೆಯನ್ನ ಕೂರಿಸಿ ಒಂದು ಪೂಜೆಯನ್ನ ಮಾಡಿದ್ರಿ? ನಾವು ಮದುವೆನಲ್ಲಿ ನಮ್ಗೆ ಪಟ್ಟದ ಬೊಂಬೆ ಅಂತ ಕೊಡ್ತಾರೆ, ಮರದ 2 ಚೆಕ್ಕೆ ಬೊಂಬೆ ಅಂತ ಹೇಳ್ತಾರೆ. ಅದನ್ನ ನಮ್ಗೆ ಮದುವೆ ಆದ್ಮೇಲೆ ನಮ್ಗೆ ಹುಡುಗಿ ಮನೆಯಿಂದ ಕೊಡ್ತಾರೆ, ನಮ್ಗೆ ಅಂದ್ರೆ ಅತ್ತೆ ಮನೆಯಿಂದ ಕೊಡ್ತಾರೆ. ಅದನ್ನ ಜೊತೆಯಲ್ಲಿ ಒಂದು ಕೃಷ್ಣನ್ನ ನಮಗೆ ಕೊಡ್ತಾರೆ. ಅದಾದ್ಮೇಲೆ ಆ ವರ್ಷನೇ ನಾವು ಬೊಂಬೆನ ಇಟ್ಟು ಪೂಜೆ ಮಾಡುವಾಗ ಒಂದು ಲಕ್ಷ್ಮೀನಾರಾಯಣ, ಅದೇ ನಾವು ಶ್ರೀ ವೈಷ್ಣವರು ಆದ್ದರಿಂದ ನಾವು ಲಕ್ಷ್ಮೀನಾರಾಯಣ ವೆಂಕಟರಮಣ ಅವರನ್ನೇ, ವಿಷ್ಣು ದೇವರನ್ನೇ ಆರಾಧಿಸೋದ್ರಿಂದ ಲಕ್ಷ್ಮೀನಾರಾಯಣ ವಿಗ್ರಹ ತಗೊಂಡ್ವಿ. ಆಮೇಲೆ ಮೊದಲನೇ ವರ್ಷ ನಮ್ಮ ಮಗ ಹುಟ್ಟದ, ಅದರಿಂದ ನಾವು ಕೃಷ್ಣನ ವಿಗ್ರಹ ತಗೊಂಡ್ವಿ. ಹಾಗೆ ಪ್ರತಿ ವರ್ಷ ಒಂದೊಂದು. ಆಮೇಲೆ ಒಂದು ಟೀಮ್ ಆಯ್ತು ನಮ್ದು, ನಾವು ವೈಫು ಮಗ. ಆಮೇಲೆ ನಮ್ದು ಒಂದು ಫ್ಯಾಮಿಲಿ ಇದು, ಒಂದು ಶಿವ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಆ ತರ ಒಂದು ಸೆಟ್ಟು. ಅದರ ನೆಕ್ಸ್ಟು ನಮಗೆ ದೇವಸ್ಥಾನಕ್ಕೆ ಬಂದ್ವಿ. ಅವಾಗ ನಮ್ಗೆ ಸಹಾಯಕ್ಕೆ ಬಂದ್ರು, ನಮ್ದು ಆಂಜನೇಯ ದೇವಸ್ಥಾನ ಸಿಕ್ತು. ಅವಾಗ ನಮ್ಮ ಆಂಜನೇಯ ಸಂಬಂಧಪಟ್ಟ ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ಆ ತರ ಪ್ರತಿ ವರ್ಷ ಒಂದೊಂದು ಸೆಟ್ ಅನ್ನು ನಾವು ತಗೊಳ್ತಾ ಇದ್ದೀವಿ. ಫೈನಲಿ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನುವಂತಹ ವಿಶೇಷ ಮತ್ತು ವಿಶೇಷತೆಗಳನ್ನ ತಿಳಿಸ್ಕೊಡೋದಾದ್ರು? ಏನೆಲ್ಲ ಮಾಡೋದು ಅನ್ನೋದಕ್ಕಿಂತ ಸ್ವಲ್ಪ ಆಚಾರ ವಿಚಾರವಾಗಿ ನಮ್ಮ ಹಿಂದೂ ಸಂಸ್ಕೃತಿ ಏನಿರುತ್ತೆ ಅದರ ಬಗ್ಗೆ ನಾವು ದೇವತಾ ಆರಾಧನೆಗಳು ಮಾಡಬೇಕು. ಕೆಲವೊಂದೊಂದು ಊಟ ಉಪಚಾರಗಳಲ್ಲಿ ವ್ಯತ್ಯಾಸ ಇರುತ್ತೆ. ಕೆಲವೊಂದನ್ನ ಮಾಡ್ಬೋದು, ಕೆಲವೊಂದನ್ನ ಮಾಡೋದ್ ಬೇಡ. ಅದನ್ನ ನಾವು ಯಾರಿಗೂ ನೀವು ಮಾಡೋದ್ ಬೇಡ ಅಂತ ನಾವು ಹೇಳಲಿಕ್ಕಾಗಲ್ಲ, ಅವ್ರವ್ರ ಹೊಸ ಇಚ್ಛೆ. ಅದನ್ನ ಆದಷ್ಟು ಸಾತ್ವಿಕವಾಗಿ 9 ದಿವಸ ಈ ಆಚರಣೆ ಮಾಡಬೇಕು. ಈ ಸಲ 10 ದಿವಸ ಬಂದಿದೆ. ದೇವಿ ಅನುಗ್ರಹ ಎಲ್ಲರಿಗೂ ಸಿಗತ್ತೆ ಅಂತ ಆಚರಣೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ನೀವು ಬಂದಿದ್ದಕ್ಕೂ ನಿಮ್ಗೂ, ನಿಮ್ಮ ಟಿವಿ ಚಾನಲ್ ಅವ್ರಿಗೂ ಧನ್ಯವಾದ. ಇದಾಗಿತ್ತು ಸಾರಕ್ಕಿ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರುವಂತಹ ಪ್ರಸನ್ನ ಕುಮಾರ್ ಅವರ ಮಾತು. ಗೊಂಬೆಗಳ ವಿಶೇಷತೆ ಬಗ್ಗೆ, ಹಾಗೇನೆ ಅವರು ಸುಮಾರು ವರ್ಷಗಳ, 20 ವರ್ಷಗಳ ಕಾಲದಿಂದಲೂ ಕೂಡ ಗೊಂಬೆಗಳನ್ನ ಕೂರಿಸಿ ಆ ದೇವರಿಗೂ ಕೂಡ ಪೂಜೆ ಮಾಡ್ತಾ, ಆ ಗೊಂಬೆಗಳನ್ನು ಕೂಡ ಅದರೊಟ್ಟಿಗೆ ಪೂಜೆಯನ್ನ ಮಾಡ್ತಾ ಅದರ ವಿಶೇಷತೆಯನ್ನ ತಿಳಿಸ್ಕೊಟ್ಟಿರುವಂತಹ ಒಂದಷ್ಟು ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.